ಇಲ್ಲಿ ನೋಡ್ತಾ ಇರೋದು ಡೀಸೆಲ್ ನ್ಯೂ ಸೆಲ್ಟೋಸು HT ಆಪ್ಷನಲ್ ವೇರಿಯಂಟು. ಇದರಲ್ಲಿ ನಿಮಗೆ ಬೇಸಿಕಲಿ ಫ್ರಂಟ್ ಗ್ರಿಲ್ಲು ವಿತ್ ಮ್ಯಾಟ್ ಫಿನಿಶಿಂಗ್ ಇರುತ್ತೆ. LED ಹೆಡ್ ಲ್ಯಾಂಪು ಬೇಸಿಕ್ಕಿಂದ ಸ್ಟ್ಯಾಂಡರ್ಡಾಗಿ ಕೊಟ್ಟಿದ್ದಾರೆ. ವಿತ್ DRLs ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಬರುತ್ತೆ. ಸಿಲ್ವರ್ ಸ್ಕಿಡ್ ಪ್ಲೇಟ್ಸು, ಇದು ಬೇಸಿಕ್ಕಿಂದ ಸ್ಟ್ಯಾಂಡರ್ಡ್ ಇದೆ. ಪ್ಲಸ್ ವೀಲ್ ಕ್ಯಾಪ್ ಬಂದ್ಬಿಟ್ಟು ನಿಮಗೆ ಈ ಥರ ಬರುತ್ತೆ. ವೀಲ್ಸ್ ಬಂದ್ಬಿಟ್ಟು ಇದು 16 ಇಂಚಸ್ಸು ಸ್ಟೀಲ್ ರಿಮ್ ಅಂತ ಹೇಳ್ತೀವಿ. ಓವರ್ ವ್ಯೂ ವಿತ್ ಇಂಡಿಕೇಟರ್ಸು ಇನ್ಬಿಲ್ಟ್ ಕೊಟ್ಟಿದ್ದಾರೆ. ಸ್ಮಾರ್ಟ್ ಸ್ಟ್ರೀಮ್ ಡೋರ್ ಹ್ಯಾಂಡಲ್ಸು, ಮೇಲ್ಗಡೆ ರೂಫ್ ರೈಲ್ಸ್ ಇರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಶಾರ್ಕ್ ಫಿನ್ ಆಂಟೆನಾ ಸ್ಟ್ಯಾಂಡರ್ಡ್ ಆಗಿದೆ. ಸ್ಪಾಯ್ಲರು ಸ್ಟ್ಯಾಂಡರ್ಡ್ ಇದೆ. ಐ ಮೌಂಟೆಡ್ ಸ್ಟಾಪ್ ಲ್ಯಾಂಪು. ಆಮೇಲೆ ಇದರಲ್ಲಿ ಏನು ಹಿಡನ್ ವೈಫರ್ಸ್ ಏನಿದೆಯಲ್ಲ, ಆ ವೈಫರು ವಿತ್ ಡಿಫೋಗರ್ ಆಪ್ಷನ್ ಒಂದು ಇರಲ್ಲ. ಹಿಂದೆ ರಿವರ್ಸ್ ಕ್ಯಾಮ್ರಾ ಇನ್ಬಿಲ್ಟ್ ಇರುತ್ತೆ ಒಂದು. ಆಮೇಲೆ ಹಿಂದ್ಗಡೆ ಸ್ಕಿಡ್ ಪ್ಲೇಟ್ಸು ಕವರ್ ಆಗುತ್ತೆ. ಸ್ಮಾರ್ಟ್ ಸ್ಟ್ರೀಮ್ ಡೋರ್ ಹ್ಯಾಂಡಲ್ಸು ವಿತ್ ಸೆನ್ಸರ್ ಎಲ್ಲ ಮ್ಯಾನ್ಯಲ್ ಇರುತ್ತೆ, ಲಾಕ್ ಆನ್ ಲಾಕ್ದು. ಆಲ್ 4 ಪವರ್ ವಿಂಡೋ ಬರುತ್ತೆ. ಮಿರರ್ ಅಡ್ಜಸ್ಟ್ಮೆಂಟ್ ಎಲೆಕ್ಟ್ರಾನಿಕ್ ಸ್ವಿಚ್ ಕೊಟ್ಟಿದ್ದಾರೆ. ಆಟೋ ಫೋಲ್ಡಿಂಗ್ ಆಪ್ಷನ್ ಒಂದು ಇರಲ್ಲ ಇದರಲ್ಲಿ. ಬೇಸ್ ಮಾಡಲಲ್ಲೇ ವಿತ್ ನಿಮಗೆ ಎಲ್ಲೋಡ್ ಕಂಟ್ರೋಲ್, ಡೌನಲ್ಲಿ ಇಳಿಬೇಕಾದ್ರೆ ಆಟೋ ಬ್ರೇಕ್ ಅಪ್ಲೈ ಆಗುತ್ತಲ್ಲ, ಈ ಫೀಚರ್ಸು ಇದು ಕೂಡ ಕವರ್ ಆಗುತ್ತೆ. ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಬರುತ್ತೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇರಿಂಗ್, ಡಬಲ್ ಡಿಕರ್ ಸ್ಟೇರಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ವಿತ್ ಕ್ರೂಸ್ ಕಂಟ್ರೋಲು. ಬೇಸ್ ಮಾಡಲಲ್ಲಿ ಯಾವುದೇ ವೆಹಿಕಲಲ್ಲೂ ಕ್ರೂಸ್ ಕಂಟ್ರೋಲ್ ಬರೋಲ್ಲ, ಬಟ್ ಈ ವೇರಿಯಂಟ್ ಬೇಸ್ ಮಾಡಲಿಂದನೇ ವಿತ್ ಕ್ರೂಸ್ ಕಂಟ್ರೋಲ್ ಅಡಪ್ ಆಗುತ್ತೆ. 10.25 ಇಂಚಸ್ಸು ಡ್ಯುಯಲ್ ಡಿಸ್ಪ್ಲೇ ವಿತ್ HD ಸ್ಕ್ರೀನ್ ಅಂತ ಹೇಳ್ತೀವಿ. ಇದು ಕೂಡ ನಿಮಗೆ ಈ ವೇರಿಯಂಟಿಂದನೇ ಸ್ಟಾರ್ಟ್ ಆಗುತ್ತೆ. ಪುಷ್ ಸ್ಟಾರ್ಟ್ ಬಟನ್ ಒಂದು ಇರಲ್ಲ, ವಿತ್ ಕೀಯಿಂದನೇ ಸ್ಟಾರ್ಟ್ ಮಾಡಬೇಕು. ಬಟ್ ಬೇಸ್ ಮಾಡಲಿಂದನೇ ವಿತ್ ಸೆಂಟ್ರಲ್ ಲಾಕ್ ರಿಮೋಟ್ ಬರುತ್ತೆ. ಈ ಥರ ಕೀ ಇರುತ್ತೆ. ವಿತ್ ಎರಡೂ ಸೆಂಟ್ರಲ್ ಲಾಕ್ಸು ಎರಡಕ್ಕೂ ಇರುತ್ತೆ. ವಿತ್ ಕೀ ಸ್ಟಾರ್ಟ್. ಇದು ಡಿಜಿಟಲ್ ಡಿಸ್ಪ್ಲೇ ಕವರ್ ಆಗುತ್ತೆ. ಇದೇನಿದೆ ವಿತ್ ನಿಮಗೆ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು ವಿತ್ ರನ್ನಿಂಗಲ್ಲೇ ಕ್ಯಾಮ್ರಾ ಆನ್ ಆಗುತ್ತೆ. ಬೇರೆವೆಲ್ಲ ರಿವರ್ಸ್ ಕ್ಯಾಮ್ರಾ ಆಗ್ತಾಗ ಅಷ್ಟೇ ಬರುತ್ತೆ. ಬಟ್ ಈ ಬಟನ್ ಪ್ರೆಸ್ ಮಾಡಿದರೆ ನಿಮಗೆ ಆಟೋಮೆಟಿಕ್ಲಿ ವಿತ್ ರಿವರ್ಸ್ ಕ್ಯಾಮ್ರಾ ಆನ್ ಆಗುತ್ತೆ. ಇದರಲ್ಲೇ ನಿಮಗೆ ವಿತ್ ಮಲ್ಟಿ ಫಂಕ್ಷನಲ್ ಫುಲ್ ಸ್ಕ್ರೀನ್ ಆಗು ಕವರ್ ಮಾಡ್ಕೋಬೋದು, ಇಲ್ಲ ಮುಕ್ಕಾಲು ಭಾಗ ಕವರ್ ಮಾಡ್ಬೋದು, ಇಲ್ಲ ಇನ್ನು ಡೀಪ್ ವ್ಯೂ, ಇನ್ ಡೆಪ್ತ್ ಡೀಪಾಗಿ ನೋಡ್ತೀನಿ ಅಂದರೆ ಅದರಲ್ಲಿ ನೋಡ್ಬೋದು. 3 ಆಪ್ಷನ್ಸ್ ಅದರಲ್ಲೇ ಸಿಗುತ್ತೆ. ಆಮೇಲೆ ಸೀಟ್ಸ್ ಕವರ್ ಬಂದ್ಬಿಟ್ಟು ನಿಮಗೆ ಫ್ಯಾಬ್ರಿಕ್ ಸೀಟ್ ಕವರ್ ಇರುತ್ತೆ. ಫುಲ್ ಎಲ್ಲ ಫ್ಯಾಬ್ರಿಕೇ ಬರುತ್ತೆ. ಬಟ್ ಕುಷನ್ನು